ಗುರುಜಿ, ರಾಮೇಶ್ವರ ಕ್ಷೇತ್ರಕ್ಕೆ ಹೋದಾಗ ನಾವು ಏನೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅಂತ ಹೇಳ್ತಿದ್ರಿ, ಹಾಗೆ ಅಲ್ಲಿ ಹೋದಾಗ ಮರಳನ್ನ ಹೇಗೆ ಸಂಗ್ರಹಿಸಿಡಬೇಕು, ಎಷ್ಟು ಪ್ರಮಾಣದನ್ನ ತಗೋಬೇಕು ಅಂತ ಹೇಳ್ತಾ ಇದ್ರಿ. ಮುಂದೆ ಗುರುಜಿ, ಹಾಗೆ ನಮ್ಮ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಿದ್ದೀರಾ? ಇಲ್ಲಿ ನಾವು ರಾಮೇಶ್ವರಕ್ಕೆ ಹೋದಾಗ ಈ 5 ಹಿಡಿಯ ಮರಳುಗಳನ್ನು ತಗೊಳ್ತೀವಿ. ಈ ಮರಳನ್ನು ತಗೊಳ್ಳೋದು ಋಣವನ್ನು ತೀರಿಸು ಅಂತ ಹೇಳಿ. ಅಂದರೆ ಪುತ್ರ ಋಣವನ್ನು ತೀರಿಸೋದು ರಾಮೇಶ್ವರ, ಪಿತೃ ಋಣವನ್ನು ತೀರಿಸೋದು ಕಾಶಿ, ಮತ್ತೆ ಬಂದು ಮೋಕ್ಷವನ್ನು ಕೇಳೋದು ರಾಮೇಶ್ವರದಲ್ಲಿ. ದೇವಿ ನಾಲಿಗೆಯನ್ನು ಚಾಚಿರೋದು ಭಾರತ ದೇಶನ ಸರಿಯಾಗಿ ಗಮನ ಇಟ್ಟು ನೋಡಿ. ಮೇಲ್ಭಾಗದಲ್ಲಿ ಆಜ್ಞಾಚಕ್ರ ಅಂತಕ್ಕಂಥ ಆ ಶಕ್ತಿಯು ತಲೆಯಲ್ಲಿ ಶಿರಸ್ಸಲ್ಲ ಇರೋದೇ ಕಾಶಿ ಕ್ಷೇತ್ರ. ಅದಕ್ಕೆ ಹಿಮಾಲಯ ಅಂತ ಕರಿತೀವಿ. ಹಿಮಗಳ ಆಲಯ, ದೇವಾಲಯ ಬಂದು ಹಿಮದ ಆಲಯ. ಅದಕ್ಕೆ ಹಣೆ ಮೇಲೆ ಕುಂಕುಮವಿಲ್ಲದೆ ಇರಬಾರ್ದು. ಯಾಕೆಂದರೆ ಕಾಶಿ ಕ್ಷೇತ್ರ ಮಹಾ ಸ್ಮಶಾನೆ, ಸ್ಮಶಾನಕ್ಕೆ ಸಮ ಅಂತ ನೀನು. ಯಾವ ಕಾಲಕ್ಕೂ ಹಣೆಗೆ ಕುಂಕುಮ ಇಲ್ಲದೆ ಗಂಡಾಗಲಿ ಹೆಣ್ಣಾಗಲಿ ಇರಲೇಬಾರದು. ಇದು ವಿಶೇಷ. ಅದಾದ ಮೇಲೆ ನಾಲ್ಗೆ ತುದಿಯಲ್ಲಿ, ಅಂದರೆ ಪ್ರತಿದಿನ ಜೀವನ್ ಪರ್ಯಂತ ಪ್ರತಿದಿನ ಪ್ರತ್ಯೇಕವಾಗಿ ಒಂದೊಂದು ಪ್ರಸಾದವನ್ನು, ದೇವಸ್ಥಾನದ ದೇವರ ಕ್ಷೇತ್ರದ ಪ್ರಸಾದವನ್ನು ನಾಲ್ಗೆಗೆ ಸೋಕ್ತಾ ಇರಬೇಕು. ಯಾಕೆಂದರೆ ಒಳ್ಳೆ ಮಾತಾಗಲಿ ಕೆಟ್ಟ ಮಾತಾಗಲಿ ಯಾವುದೇ ಒಂದು ವಿಚಾರವನ್ನು ಹೇಳಬೇಕಾದ್ರೆ ಈ ಬಾಯಲ್ಲಿರ್ತಕ್ಕಂಥ ನಾಲಿಗೆ, ಆ ನಾಲಿಗೆ ಒಳ್ಳೇದು ನುಡಿಯುತ್ತೋ ಕೆಟ್ಟದ್ದು ನುಡಿಯುತ್ತೋ ಕೆಟ್ಟದ್ದು ಮಾಡುತ್ತೋ ಅಂತ ಪ್ರಶ್ನೆ ಅಲ್ಲ. ಜೀವನ್ ಪರ್ಯಂತ ಎಲ್ಲ ಪ್ರಾಣಿಗಳಿಗೂ ಮಾತೊಂದಿಲ್ಲ. ಮನುಷ್ಯ ಜಾತಿಯ ಮನುಷ್ಯ ಪ್ರಾಣಿಗೆ ಮಾತ್ರ ಈ ಮಾತು. ಆ ಮಾತಿಗೆ ತುದಿಯಲ್ಲಿರೋದೇ ವಾಕ್ಚಾತುರತೆ. ವಾಗ್ದೇವಿನೇ ಪ್ರಪಂಚದ ಕೊನೆಯೇ ತುದಿ ರಾಮೇಶ್ವರ. ನಾಲಿಗೆ ಕೂಡ ಇಂಡಿಯಾ ಭಾರತ ದೇಶ ಹಾಗೆ ಚಾಚಿರೋದು. ಅದಕ್ಕೆ 3 ಕಡೆ ಸಮುದ್ರ ಇರತಕ್ಕಂಥ ನಾಲಿಗೆ, ಅಂದರೆ ಆ ನಾಲಿಗೆ ದೇವಿ ಏನು ಚಾಚಿದಾಳೆ, 3 ಕಡೆ ಸಮುದ್ರ ಇದೆ. ಅಲ್ಲಿ ಏನು ಹೇಳ್ತೀವಿ ಇಂಡೋನೇಷ್ಯಾ, ಆ ಇಂಡೋನೇಷ್ಯಾದ ಭಾಗದ ಕೆಳಭಾಗದಲ್ಲಿ ಹಿಂದೂ ಮಹಾಸಾಗರವಾಗಿರತಕ್ಕಂಥ ಇಂಡಿಯನ್ ಓಷನ್. ಈ ಕಡೆ ಭಾಗಕ್ಕೆ ಬಂದಾಗ ಅರೇಬಿಯನ್ ಸಿ, ಈ ಭಾಗಕ್ಕೆ ಬಂದಾಗ ವೆಸ್ಟ್ ಆಫ್ ಬೆಂಗಾಲ್. ಅದಕ್ಕೆ ಬೇ ಆಫ್ ಬೆಂಗಾಲ್ ಏನಿದೆ ವೆಸ್ಟ್ ಭಾಗದಲ್ಲಿ, ಅಂದರೆ ಪಶ್ಚಿಮ ದಿಗ್ಭಾಗಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡರೆ ನಾವು ಬೇ ಆಫ್ ಬೆಂಗಾಲ್ ಮಾಡ್ಕೋಬೇಕು. ಪೂರ್ವದ ಭಾಗಕ್ಕೆ ಮಾಡಿಕೊಂಡಾಗ ಅರೇಬಿಯನ್ ಸಿ ಮಾಡ್ಕೋಬೇಕು. ಅಂದರೆ ಇದು ಇರೋದು ನಾವು ಏನಂತೀವಿ ಪ್ರತ್ಯಕ್ಷವಾಗಿ ಈ ಕಡೆ ಇರೋದು ಪೂರ್ವಕ್ಕಿರೋದೇ ಬೇ ಆಫ್ ಬೆಂಗಾಲ್. ಆದರೂ ಸಹ ಪಶ್ಚಿಮವನ್ನು ನೋಡಿದಾಗ ಇವರು ಈ ಸಮುದ್ರವನ್ನು ನೋಡಬೇಕು, ಆ ಕಡೆ ಇರತಕ್ಕಂಥವ್ರು ಈ ಸಮುದ್ರವನ್ನು ನೋಡಬೇಕು. ಅಂದರೆ ಯಾವತ್ತು ರಾಹುಕೇತುಗಳು ಹೀಗೆ ಅದನ್ನು ಹೀಗೆ ಮಾಡಿದಾಗಲೇ ಪರಿವರ್ತನೆ. ಅದಕ್ಕೋಸ್ಕರ ನೀವು ಆ ಸ್ಮರಣೆಯನ್ನು 3 ಕಡೆ ಇರೋ ಸಮುದ್ರ ಇಡೀ ಜಗತ್ತಲ್ಲಿ ಯಾವ ಖಂಡಕ್ಕೂ ಇಲ್ಲ. ಆದ್ದರಿಂದ ಎಲ್ಲ ಭಾಷೆಗಳನ್ನು ಭಾರತೀಯರು ಮಾತಾಡ್ಬೋದು, ಆದರೆ ಎಲ್ಲ ಭಾರತೀಯ ಭಾಷೆಗಳನ್ನು ಹೊರಭಾಗದಲ್ಲಿರ್ತಕ್ಕಂಥವ್ರು ಮಾತಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಈ ಜೀಬೆ ಶುದ್ಧಿ ಅಂತಕ್ಕಂಥ ವಿಚಾರವನ್ನು ಈ ರಾಮೇಶ್ವರ ಕ್ಷೇತ್ರದಲ್ಲಿ ಮಾಡಬೇಕು. ಅದಕ್ಕೆ ನಾವು ಆ ಕೊನೆಯ ತುದಿಯ ಭಾಗಕ್ಕೆ ಪ್ರತಿಯೊಬ್ಬ ಮನುಷ್ಯನು ಹೋಗಬೇಕಾದ್ರೆ ಸಮುದ್ರವನ್ನು ಸ್ನಾನ ಮಾಡಿ ಆ ಜೀವ ಶುದ್ಧಿಯನ್ನು ಮಾಡ್ಕೋಬೇಕು. ಅಲ್ಲಿ ನೀವೇನು ಮಾಡಬೇಕು, ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳ್ತೀವಲ್ಲ, ಇವತ್ತಿನ ಕ್ಷೇತ್ರ ಮಹಿಮೆಯೋ ಅದೇ ರೀತಿ. ಸಮುದ್ರಕ್ಕೆ ಹೋದರೆ ಸಮುದ್ರ ತೀರ್ಥವನ್ನು ತಗೋಬೇಕಲ್ಲ, ಅಯ್ಯೋ ಅಂತೀವಲ್ಲ, ಉಪ್ಪು ನೀರು ಕುಡಿಲೇಬೇಕು. ಅದೇ ಮಹಾಕ್ಷೇತ್ರ ಮಹಾತೀರ್ಥ. ಅಲ್ಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ನಂತರ ಗಂಗಾ ಸ್ನಾನಂ ಸಮರ್ಪಯಾಮಿ ಅಂತ ಗಂಗಾ ಸ್ನಾನದ ಹಾಗೆ ಸಂಕಲ್ಪವನ್ನು ಮಾಡಿಕೊಂಡು ತೀರ್ಥವನ್ನು ಏಕ ದ್ವಯ ತ್ರಯ ಅಂತ 3 ಸರಿ ತೀರ್ಥವನ್ನು ಕುಡಿಬೇಕು. ಉಪ್ಪು ನೀರಾದರೂ ಸರಿ ಆ ನೀರನ್ನು ಕುಡಿಯಬೇಕು. ಅಂದರೆ ಇಷ್ಟು ಜನ್ಮದ ಪಾಪಕರ್ಮಗಳನ್ನ ಮಾಡಿದ್ದೀವಿ, ಉಪ್ಪು ತಿಂದವನು ನೀರು ಕುಡಿಲಿ, ಆದರೆ ಉಪ್ಪು ನೀರನ್ನೇ ಕುಡಿಬೇಕು. ಇದೇ ನಿಜವಾದ ರಹಸ್ಯ. ಇಲ್ಲಿ ಯಾರು ನೀರನ್ನು ಕುಡಿತೀರಾ ಶುಚಿರ್ಭೂತವಾಗತ್ತೆ ಮನಸ್ಸು, ಶುಚಿರ್ಭೂತವಾಗತ್ತೆ ಒಳಗಿರ್ತಕ್ಕಂಥ ಆತ್ಮ, ನಿಜವಾದ ಮೋಕ್ಷ ನಮಗೆ ಲಭಿಸುತ್ತೆ. ಈ ಕ್ಷೇತ್ರದ ಮಹಿಮೆ ಅಷ್ಟು ವಿಶೇಷ. ಅಲ್ಲಿಂದ ಹೊರಡ್ತೀವಿ. ಹೊರಡಕ್ಕೆ ಮೊದಲು ಸಮುದ್ರ ತೀರ್ಥವನ್ನು ಒಂದು ಕ್ಯಾನಲ್ಲಿ ನೀವು ಇಟ್ಕೋಬೇಕು. ಸಮುದ್ರ ತೀರ್ಥವನ್ನು ಸ್ವಲ್ಪ ಮಟ್ಟಿಗೆ ನೀರನ್ನ ಹಾಕೋಬೇಕು. ಮೊದಲನೇ ತೀರ್ಥ 21 ಸಲಿ ಈ ಲಿಂಗವು ಅವನು ಮಾಡ್ತಾ ಇದ್ದ ಸಮಯದಲ್ಲಿ ಎಲ್ಲ ನಶಿಸೋಯ್ತು. ಅದಕ್ಕೆ 21 ಮಹನೀಯರು ಬಂದು 21 ಕೊಳಗಳನ್ನು ಇಲ್ಲಿ ಮಾಡಿದ್ದಾರೆ. ಆ 21 ಮಹನೀಯರಾಗಿರ್ತಕ್ಕಂಥ ಕೊಳಗಳಲ್ಲಿ ಎಲ್ಲ ದೇವತೆಗಳು, ರಾಕ್ಷಸರು, ದೇವತಾನುಗ್ರಹದಲ್ಲಿ ರಾಜ ಮಹಾರಾಜರು ಎಲ್ಲರೂ ಬಂದು ಹೋಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ನಾವು 21 ತೀರ್ಥ ಸ್ನಾನವನ್ನು ರಾಮೇಶ್ವರದಲ್ಲಿ ಮಾಡಿ, ಕೊನೆಯದಾಗಿ ರಾಮತೀರ್ಥ ಅಂತ ಆ ಸ್ನಾನವನ್ನು, ಅದಕ್ಕೆ ಕೋಟಿ ತೀರ್ಥ ಅಂತ ಕರಿತೀವಿ. ಅಂದರೆ ಆ ತೀರ್ಥವನ್ನು ಸ್ನಾನ ಮಾಡಿದ್ರೆ ಸಾಕಂತೆ ಕೋಟಿ ತೀರ್ಥಗಳಿಗೆ ಒಂದು ಸಮ ಅಂತ. ಅದಕ್ಕೆ ಅದು ಕೋಟಿ ತೀರ್ಥ ಇದೆ. ಇವರಲ್ಲಿ ಕೋಟಿ ತೀರ್ಥ ಅಂತ ಬರೆದು ಬಿಡ್ತಾರೆ. ಉಚ್ಚಾರಣೆ ಪಾಪ ತಪ್ಪು ಇರಲಿ, ಆದರೂ ಕೋಟಿ ತೀರ್ಥ ಆಗಿರ್ತಕ್ಕಂಥ ಈ ತೀರ್ಥದಲ್ಲಿ ಸ್ನಾನಕ್ಕೆ ಮೊದಲು ನಾವೆಲ್ಲ ತೀರ್ಥಗಳ ದರ್ಶನಕ್ಕೆ ಹೋಗೋಕ್ಕೆ ಮೊದಲು ಈ ರಾಮೇಶ್ವರದ ಸಮುದ್ರ ತೀರ್ಥವನ್ನು ಮಾಡಿದ್ವಿ. ಮರಳನ್ನು ಎತ್ಕೊಂಡು ಬಂದವರು ದೇವಸ್ಥಾನಕ್ಕೆ ಕೂಡ ಅದರಲ್ಲಿ ಒಂದು ಬಟ್ಟೆಯಲ್ಲೋ ಅಥವಾ ಯಾವುದೇ ಒಂದು ನಾವು ಪೆಟ್ಟಿಗೆಯಲ್ಲೋ ಅಥವಾ ಒಂದು ಬಾಕ್ಸಲ್ಲೋ ಹೇಗೋ ಇಟ್ಕೊಳ್ಳಿ, ನೀರು ಒಟ್ಟಲ್ಲಿ ವಾಸನೆಗಳು ಬರದೇ ಇದ್ದ ಹಾಗೆ ಇಟ್ಕೋಬೇಕು.
ದೇವಸ್ಥಾನದಲ್ಲಿ ಇದನ್ನ ಪೂಜೆ ಪುನಸ್ಕಾರವನ್ನ ಮಾಡಿಸ್ಕೊಳ್ಳಕ್ಕೆ ನಾವು ಎತ್ಕೊಂಡು ಹೋಗಿ ಏನಂತ ಮೊದಲಿಂದ ಏನು ಮಾಡ್ತಿದ್ವಿ, ಮರಳನ್ನು ಕೊಡ್ತಾ ಇದ್ವಿ ರಾಮೇಶ್ವರಕ್ಕೆ. ಆ ಮರಳನ್ನು ಕೊಟ್ಟು ಅವರು ಪೂಜೆ ಮಾಡಿ ತದನಂತರ ಕೊಡ್ತಿದ್ರು. ಈಗ ಆಗಲ್ಲ, ಒಬ್ಬನ ಇಬ್ಬನ ಲಕ್ಷಾಂತರ ಜನ ಕೊಟ್ಟರೆ ಕ್ಯೂವಲ್ಲಿ ಹೋದವ್ರು ಎಷ್ಟು ಜನ ಮರಳು ಎತ್ಕೊಂಡು ಬರೋಕ್ಕಾಗಲ್ಲ. ಆ ಮರಳನ್ನು ಪೂಜೆ ಮಾಡಿ ಏನು ಮಾಡಬೇಕು, ಮರಳಲಿಂಗ ಅನ್ನೋದು ನಿಧಾನಕ್ಕೆ ಹೇಳ್ತೀನಿ, ಆದರೆ ಆ ಮರಳನ್ನು ಎತ್ಕೊಂಡು ಈಗ ಪೂಜೆ ಮಾಡಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಇದನ್ನೆಲ್ಲ ನೀರು ಶೋಧನೆ ಮಾಡ್ತಾ ಇರೋಕ್ಕೆ ಒಂದು ಬಟ್ಟೆಲಿ ಕಟ್ಕೊಂಡ್ಬಿಟ್ಟಿರ್ತೀವಿ, ಕವರ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ, ಅದೆಲ್ಲ ಹೀರ್ತಾ ಇರುತ್ತೆ, ನೀರು ಹೋಗ್ತಾ ಇರುತ್ತೆ. ಇಲ್ಲದೇ ನೀವು ಒಂದು ಡಬ್ಬಿಲಿ ಹಾಕ್ಕೊಳ್ಳೋದು ಮಾಡಿದಾಗ ನೀರು ಹೊರಗಡೆ ಹೋಗಲ್ಲ, ಅದು ಒದ್ದೆಯಾಗೇ ಇರುತ್ತೆ. ಆರಿಸ್ಕೋಬೇಕಲ್ವ, ಅದಕ್ಕೆ ವಿಚಾರಪೂರ್ವಕವಾಗಿ ಇದನ್ನು ತಗೊಂಡು ಫಸ್ಟ್ ತೀರ್ಥ ಸ್ನಾನಕ್ಕೆ ಹೋಗಬೇಕು. ಈ ತೀರ್ಥ ಸ್ನಾನ ಏನು ಎತ್ತ ಅಂತ ತಿಳಿಸಕ್ಕೆ ನಮಗೆ ಸಮಯವಿದೆ, ಇನ್ನೂ ನಾಳೆ ಇದೆ. ಆದ್ರಿಂದ ಇವತ್ತು ಸಂಸ್ಕಾರಕ್ಕೆ ಬರೋಣ. ಈ ಪಂಚತೀರ್ಥವಾಗಿರ್ತಕ್ಕಂಥ ಕ್ಷೇತ್ರ ಮಹಿಮೆಯಲ್ಲಿ ಪ್ರತಿದಿನ ತಿಳ್ಕೊಂಬಿಡಿ. ನೀವುಗಳು ಒಂದು ತಿಂಗಳಲ್ಲಿ 3 ಸ್ನಾನಗಳನ್ನು ಯಾವ ಕಾಲಕ್ಕೂ ಮರೆಯದೆ ಎಲ್ಲೇ ಆಗಲಿ ಹೇಗೆ ಆಗಲಿ, ಒಂದು ಅಮಾವಾಸ್ಯೆ ಒಂದು ಪೌರ್ಣಿಮೆಯಲ್ಲಿ ಬರ್ತಕ್ಕಂಥ ಮಧ್ಯದಲ್ಲಿ 3 ಸ್ನಾನಗಳು, ಸೋಮವಾರ, ಬುಧವಾರ, ಶನಿವಾರ. ಈ ಸ್ನಾನಗಳಲ್ಲಿ ಬಾವಿ ನೀರನ್ನು ಒಂದು ಸ್ನಾನ, ನದಿ ನೀರ ಒಂದು ಸ್ನಾನ, ಸಮುದ್ರ ನೀರ ಒಂದು ಸ್ನಾನ. ಯಾವ ಕಾಲಕ್ಕೂ ಮರಿಬೇಡಿ. ಜೀವನ್ ಪರ್ಯಂತ ನಮ್ಮಲ್ಲಿರ್ತಕ್ಕಂಥ ಜಲದೋಷ, ಜೀವನ್ ಪರ್ಯಂತ ನಮ್ಮಲ್ಲಿರ್ತಕ್ಕಂಥ ಜಲದೋಷದಲ್ಲಿ ಇರ್ತಕ್ಕಂಥ ಚಂದ್ರದೋಷ, ಬುಧದೋಷ, ಶನಿದೋಷ ಹೋಗುತ್ತೆ. ಅದಕ್ಕೆ 3 ಜಲಗ್ರಹಗಳು ಯಾವ್ಯಾವುದು, ಭೂಮಿಯಲ್ಲಿರ್ತಕ್ಕಂಥ ಬುಧನು, ಅದಕ್ಕೆ ಬುಧವಾರದ ದಿವಸ. ಮಾನಸಿಕವಾಗಿ ಚಂದ್ರದೋಷ, ಅದಕ್ಕೆ ಮನಸ್ಸಿನ ಸ್ಥಿತಿ ಯಾವತ್ತು ತಾಯಿ ಗರ್ಭದಲ್ಲಿ ಬರೋದೇ ನೀರಿಂದ ನಾವು. ಅದಕ್ಕೆ ತಲೆಯಲ್ಲಿ ನೀರು ಜಾಸ್ತಿ ಸೇರ್ಕೊಂಡಾಗ ಮಂದಬುದ್ಧಿ, ಸರಿಯಾದ ಸಮಯ ಇದ್ದಾಗ ಜ್ಞಾನಿ, ಯಾವ ಕಾಲಕ್ಕೂ ನೀರು ಒಣಗೋಗಿದ್ರೆ ಹುಚ್ಚ. ಅದಕ್ಕೋಸ್ಕರ ಆ ಚಂದ್ರ ಸ್ವರೂಪದಲ್ಲಿರ್ತಕ್ಕಂಥ ಸೋಮವಾರ ಸ್ನಾನ ಮನಸ್ಸಿಗೆ ಸ್ಥಿತ. ಕೊನೆಯದಾಗಿ ಶನಿ ದೋಷಕ್ಕೆ ಪ್ರಾಯಶ್ಚಿತ್ತವಾಗಿರ್ತಕ್ಕಂಥ ಕೊನೆಯ ದೋಷಗಳು ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ. ಅದಕ್ಕೆ ಸ್ನಾನವನ್ನು ಕೂಡ ನಾವು ಹೆಣವನ್ನು ಸುಡುವಾಗ ಅಥವಾ ಹೆಣವನ್ನು ಉಣುವಾಗ ನೀರನ್ನು ಹಾಕಿ ಸ್ನಾನ ಮಾಡಿಸಿ ತದನಂತರ ಪರಿವರ್ತನೆ. ಅದಕ್ಕೆ ಹೆಣಕ್ಕೆ ಕೂಡ ನೀರು ಬೇಕು ಅನ್ನೋದಕ್ಕೆ ಪ್ರಾಯಶ್ಚಿತ್ತ ಶನೇಶ್ವರನ ಕರ್ಮಸ್ಥಾನ. ಅದಕ್ಕೆ ನಾವು ಆ 3 ಸ್ನಾನಗಳನ್ನು ತಿಂಗಳಲ್ಲೊಂದು, ಒಂದು ಅಮಾವಾಸ್ಯೆಯಿಂದ ಒಂದು ಪೌರ್ಣಮಿ ಮಧ್ಯ ಬರ್ತಕ್ಕಂಥ ಯಾವುದೇ ಆಗಲಿ, ಒಂದು ಸೋಮವಾರ, ಒಂದು ಬುಧವಾರ, ಒಂದು ವಿಶೇಷವಾಗಿರ್ತಕ್ಕಂಥ ಶನಿವಾರ, ಪ್ರತ್ಯೇಕವಾಗಿ ಪ್ರತಿ ತಿಂಗಳಲ್ಲಿ ನೀವು ಮಾಡ್ತಾ. ಯಾತಕ್ಕೆ ಕಷ್ಟ, ಯಾವ ಶಾಸ್ತ್ರ ಎಂಥವನಾದರೂ ಬರ್ದಿರಲಿ, ಜೀವನ ಪರ್ಯಂತ ನಿಜವಾದ ಅರ್ಥಗಳು ನಿಮಗೆ ಆವಾಗ ತಮಗೆ ತಾವೇ ಅರ್ಥವಾಗುತ್ತೆ. ಜೀವನದಲ್ಲಿ ಯಾವುದೇ ಕಷ್ಟಗಳು ಬರದೆ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತೀರಾ, ಇದು ಸತ್ಯ. ಆದ್ರಿಂದ ಈ ಸತ್ಯಲೋಕದಲ್ಲಿ ಸ್ಮರಣೆ ಮಾಡ್ತಾ ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ಈ ಸಂಸ್ಕಾರದಲ್ಲಿ ಮರಿದೆ ನಾವೆಲ್ಲ ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ. ಗುರುಜಿ, ನೀವು ರಾಮೇಶ್ವರ ಕ್ಷೇತ್ರದ ಕುರಿತು ಬಹಳಷ್ಟು ಮಾಹಿತಿಯನ್ನ ನೀಡಿದ್ದೀರಾ. ಆಗ ಒಂದು ಮಾತಂತೂ ಮನಸ್ಸಿಗೆ ಬಂತು, ನಾವು ನಿಜವಾಗ್ಲೂ ಎಷ್ಟು ಜನ್ಮದ ಪುಣ್ಯ ಮಾಡಿದೀವೋ ಇಂತಹ ಪುಣ್ಯ ಭೂಮಿಯಲ್ಲಿ ಜನಿಸ್ಲಿಕ್ಕೆ ಅಂತ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನಮ್ಮ ಸಮಸ್ತ ವೀಕ್ಷಕರಿಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಾಳೆ ಇನ್ನಷ್ಟು ಮಾಹಿತಿ ರಾಮೇಶ್ವರ ಕ್ಷೇತ್ರದ ಕುರಿತು ಗುರೂಜಿಯವರು ತಿಳಿಸ್ಕೊಡ್ಲಿದ್ದಾರೆ. ಹಾಗಾಗಿ ತಪ್ಪದೆ ನಾಳೆ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನಾವು ಭೇಟಿಯಾಗೋಣವಾ? ಹೋಗಿ ಬರ್ತೀವಿ. ನಮಸ್ಕಾರ.